ಯಾರಿರ್ಬೋದು ಅಂತ ಇವತ್ ಗೊತ್ತಾಗತ್ತೆ. ಅವನ್ ಗುಗ್ದು ಬುದ್ಧಿ ಹೇಳಿ ನನ್ ತಂಟೆಗ್ ಬರ್ಬೇಡ, ಬಂದ್ರೆ ಉಳ್ಕಾಲಿಲ್ಲ ನಿಂಗೆ ಅಂತ ಎಚ್ಚರಿಸಿ ಅವನ್ ಹತ್ರ ಇರೋ ಸಾಕ್ಷಿ ಕಿತ್ಕೊಂಡು ನಾಶ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಛೇ, ನಂಗೆ ಚಳ್ಳೆ ಹಣ್ಣು ತಿನ್ಸಿ ಎಸ್ಕೇಪ್ ಆಗ್ಬಿಟ್ನಲ್ಲ. ಬಟ್ ನೋ ವರೀಸ್, ಅವನ್ ಡಿಮ್ಯಾಂಡ್ ಮಾಡ್ದಷ್ಟು ಹಣ ಅವನಿಗೆ ಕೊಟ್ಟಿದ್ದೀನಿ. ಪೀಡೆ ತೊಲಗ್ತು, ಹೆಗ್ಲೇರಿ ಶನಿ ಬಿಟ್ಟೋಯ್ತು. ಇನ್ನ ಅವನ್ ನನ್ ಸುದ್ದಿಗ್ ಬರಲ್ಲ. ಹಾಗೂ ಒಂದ್ ವೇಳೆ ಏನಾದ್ರೂ ಮತ್ತೆ ಬಾಲ ಬಿಚ್ಚಿದ್ರೆ ಈ ಸೋನಾಕ್ಷಿ ಏನು ಅಂತ ಅವನಿಗೆ ತೋರಿಸ್ಬೇಕಾಗತ್ತೆ. ಈಗ್ಲೂ ನನ್ನ ಅಕ್ಕ ಸಾಕ್ಷಿ ತರನೇ ಇರ್ವೆ ಹೊಸಕ್ದಷ್ಟು ಸುಲಭವಾಗಿ ಹೆಣ ಉರುಳ್ಸಕ್ ಬರುತ್ತೆ ಅಂತ ದಡ್ಡಂಗ್ ಗೊತ್ತಿಲ್ಲ. ಆದಷ್ಟು ಬೇಗ ಗೊತ್ತು ಮಾಡಿಸ್ತೀನಿ. ಹೇಯ್, 10 ಲಕ್ಷ ಅಂದ್ರೆ ನಿಮ್ಮಪ್ಪನ ಆಸ್ತಿ ಅಲ್ವೋ? ಅದನ್ನ ವಾಪಸ್ಸು ಕಕ್ಕಿಸ್ತೀನಿ. ಅತ್ತೆ ಯಾಕೆ ಬಂದು ಹೊರಟೋದ್ರಲ್ಲ? ಅತ್ತೆ, ಯಾಕಲ್ಲೇ ನಿಂತ್ಕೊಂಡಿದ್ದೀರಾ? ಒಳಗಡೆ ಬನ್ನಿ. ಅತ್ತೆ, ಒಳಗಡೆ ಬರೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ನಾನೇನ್ ಹೊಸಬ್ಳಾ? ಭಿಕ್ಷೆ ಕೇಳೋಕ್ ಬಂದವಳು. ಹಾಗೆಲ್ಲ ಹೇಳ್ದೆ ಕೇಳದೆ ಒಳಗ್ ಬರಬಾರ್ದು. ಅತ್ತೆ, ಬನ್ನಿ, ನೀವು ಸುಮ್ನೆ ಒಳಗಡೆ ಬನ್ನಿ. ಏನತ್ತೆ ನೀವು ಭಿಕ್ಷೆ ಅಂತ ಎಲ್ಲ ಅನ್ಕೊಂಡು ಈ ತರ ಎಲ್ಲ ಮಾತಾಡಬಾರ್ದು, ನಿಮಗ್ ಗೊತ್ತಿಲ್ವಾ? ಅದಕ್ಕೆ ನಂಗೆ ಕೋಪ ಬರೋದು. ಸೇವಂತಿ, ಕರ್ಣ ನನ್ನನ್ನ ಮಲ್ತಾಯಿ ಸ್ಥಾನದಲ್ಲಿ ಇಟ್ಟಿದ್ದಾನೆ. ನೀನ್ ನನ್ನನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ಯೋ ಗೊತ್ತಿಲ್ಲ. ಅತ್ತೆ, ನೀವು ನೀವಾಗಿದ್ದೀರಾ ತಾನೆ? ಇಲ್ಲ ಅಮ್ಮ, ನಾನೀಗ ಅಶ್ವಿನ್ ತಾಯಿ ಮಾತ್ರ. ಸೇವಂತಿ, ಒಬ್ಬ ತಾಯಿಯಾಗಿ ನಿನ್ ಹತ್ರ ಪುತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ. ನನ್ ಕಣ್ ಮುಂದೆನೆ ನನ್ ಕಳ್ಳಿನ ಕುಡಿನ ಕ್ಯೂಚ್ ಹಾಕೋಕ್ ನೋಡ್ಬೇಡ. ನೋಡು, ನಿನಗ್ ನಾನು ಸೇರುಗೊಟ್ಟು ಬೇಡ್ಕೋತಾ ಇದ್ದೀನಿ. ನನ್ ಮಗನ ನನ್ ಪಾಲು ಉಳಿಸ್ಕೊಡು ಸೇವಂತಿ, ಉಳಿಸ್ಕೊಡು. ಸೇವಂತಿ, ನೀನು ಒಬ್ಳು ತಾಯಿ. ನೀನು ತಾಯಿಯಾಗಿ ಒಂದು ತಾಯಿ ಕಷ್ಟ ಏನು ಅಂತ ನಿನ್ಗೂ ಅರ್ಥ ಆಗುತ್ತೆ. ನಿನ್ ಕಾಲ್ ಹಿಡಿದು ಬೇಡ್ಕೋತೀನಿ ಸೇವಂತಿ, ನನ್ ಮಗನ ನನ್ನಿಂದ ದೂರ ಮಾಡ್ಬೇಡ. ಅಯ್ಯೋ ಅತ್ತೆ, ಅತ್ತೆ ಹೇಳಿ ಮೇಲೆ ಏನ್ ನೀವು ಏನ್ ಮಾಡ್ತಿದ್ದೀರಾ? ಇದಕ್ಕೆ ನನಗೆ ತುಂಬಾ ಕಷ್ಟ ಆಗೋದು ಮನ್ಸಿಗೆ. ನೀವು ಕೂತ್ಕೊಳ್ಳಿ, ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಯ್ತಾ? ನೋಡಿ, ನಿಮ್ ಮನ್ಸನ್ನ ಸ್ವಲ್ಪ ಸ್ಥಿಮಿತಕ್ಕೆ ತಂದ್ಕೊಳ್ಳಿ ಅತ್ತೆ.